ಫ್ರೆಂಡ್ಸ್, ಸೊ JDSನಲ್ಲಿ 28,740 ಪೋಸ್ಟ್ಗಳಿಗೆ ಈ ವರ್ಷದ ರಿಕ್ರೂಟ್ಮೆಂಟ್ ಆಗಿತ್ತು. ಸೊ ನೀವೆಲ್ಲರೂ ಕೂಡ ಅದಕ್ಕೆ ಅಪ್ಲಿಕೇಶನನ್ನು ಹಾಕಿ ಈಗಾಗಲೇ ಫಸ್ಟ್ ಮೆರಿಟ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ರು ಅವರೆಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ಕೊಂಡಿದ್ರು. ಓಕೆನಾ? ಸೊ ಅದರಲ್ಲಿ 1020 ಪೋಸ್ಟ್ಗಳಲ್ಲಿ ಅವರು ಈ ವರ್ಷ ಎಷ್ಟು ಸೆಲೆಕ್ಟ್ ಮಾಡಿ ಡಿಪಾರ್ಟ್ಮೆಂಟ್ ಅವರು ನಡೆಸುವಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಎಲ್ಲರೂ ಕೂಡ ಸೆಲೆಕ್ಟ್ ಆಗ್ತಾರಾ, ಅಥವಾ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಒಂದ್ ವೇಳೆ ನಾವು ರಿಜೆಕ್ಟ್ ಆದ್ರೆ ಮುಂದೆ ಏನ್ ಮಾಡಬಹುದು, ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ ನಮ್ಗೆ ಚಾನ್ಸ್ ಇದೆನಾ ಅಂತ ತುಂಬಾ ಜನ ಮೆಸೇಜ್ ಬಾಕ್ಸ್ ನಲ್ಲಿ ಕೇಳ್ತಾ ಇದ್ರ ಫ್ರೆಂಡ್ಸ್. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವಿಷಯಗಳನ್ನ ಚರ್ಚೆ ಮಾಡೋಣ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಯಾರೆಲ್ಲ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ಸ್ಟೂಡೆಂಟ್ಗಳ ಒಂದು ತಲೆಯಲ್ಲಿ ಪ್ರಶ್ನೆ ಇದೆ. ಈಗಾಗಲೇ 1020 ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಮುಂದೆ ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೆ ಫ್ರೆಂಡ್ಸ್. ನೋಡಿ, ನಾನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. 1020 ಪೋಸ್ಟ್ಗಳನ್ನು ಅವರು ಸೆಲೆಕ್ಟ್ ಮಾಡಿದ್ರು ಕೂಡ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆದವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇರುತ್ತೆ. ಓಕೆನಾ? ಯಾಕಂದಲ್ಲಿ ಯಾವುದೇ ರೀತಿಯ ಪರೀಕ್ಷೆ ಇಲ್ಲ, ಹಾಗೆಯೇ ನಿಮಗೆ ಯಾವುದೇ ರೀತಿಯ ಪರ್ಸನಲ್ ಇಂಟರ್ವ್ಯೂ ಕೂಡ ಇಲ್ಲ. ನಿಮಗೆ ಡೈರೆಕ್ಟ್ ಆಗಿನೇ ಜಾಯ್ನಿಂಗ್ ಲೆಟರ್ ಕೊಡೋದ್ರಿಂದ ಇದರಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ಫ್ರೆಂಡ್ಸ್. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೆಪ್ ಅಂದ್ರೆ ಏನು ನೋಡಿ, ಒಂದು ತಿಳ್ಕೊಳ್ಳಿ. ನೀವು ಅಪ್ಲಿಕೇಶನ್ ಅನ್ನ ಹಾಕುವಾಗ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನ ಕೇವಲ ಅಪ್ಲೋಡ್ ಮಾಡಿರ್ತೀರಾ. ಓಕೆನಾ? ಅಂತ ಪರ್ಸೆಂಟೇಜ್ ಆಗಲಿ, ನಿಮ್ಮ ಒಂದು ನೇಮ್ ಆಗಲಿ, ನಿಮ್ಮ ಒಂದು ಅಡ್ರೆಸ್ ಆಗಲಿ, ಸೊ ಇದನ್ನೆಲ್ಲ ಕೇವಲ ನೀವು ಅಪ್ಲೋಡ್ ಮಾಡಿರ್ತೀರಾ. ಸೊ ಇದು ಕರೆಕ್ಟ್ ಆಗಿದೆಯೋ ಇಲ್ಲೋ, ಇದು ಒರಿಜಿನಲ್ ಆಗಿದೆಯೋ ಇಲ್ಲೋ, ಹಾಗೆಯೇ ಇದು ಜೆನ್ಯೂನ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ JDS ಡಿಪಾರ್ಟ್ಮೆಂಟ್ ಅವರು ಪ್ರತಿ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋ ಒಂದು ಸ್ಟೆಪ್ ಅನ್ನ ಇಟ್ಟಿರ್ತಾರೆ. ಸೊ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೆಪ್ ನಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ, ನಿಮ್ಮ ಒಂದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಿ ನೀವು ಯಾವ ಒಂದು ಡಿವಿಷನ್ಗೆ ಸೆಲೆಕ್ಟ್ ಆಗಿದ್ದೀರಾ ಆ ಒಂದು ಸಬ್ ಡಿವಿಷನ್ಗೆ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ವರ್ಷ ಕೂಡ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆದವರು ತುಂಬಾ ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಅದರಲ್ಲಿ ರಿಜೆಕ್ಟ್ ಆಗಿ ಹೊರಗೆ ಬಂದವರು ಕೂಡ ತುಂಬಾ ಜನರು ಇದ್ದಾರೆ. ಸೊ ನೀವು ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಂದಾಗ ನೋಡಬಹುದು ಎಷ್ಟು ಜನ ರಿಜೆಕ್ಟ್ ಆಗಿ ಬಂದಿದ್ದಾರೆ, ಹಾಗೇನೆ ಎಷ್ಟು ಪೋಸ್ಟ್ಗಳು ಖಾಲಿ ಇರಬಹುದು ಅಂತ ಹೇಳಿ. ಮಿನಿಮಮ್ ಆಗಿ 700 to 600 ಪೋಸ್ಟ್ ಆದ್ರೂ ನಿಮಗೆ ಖಾಲಿಯಾಗಿ ಇರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯಾರೆಲ್ಲ ಸೆಕೆಂಡ್ ಲಿಸ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ ಇವಾಗಲಾದ್ರೂ ನಿಮ್ಮ ಒಂದು ಡಾಕ್ಯುಮೆಂಟ್ಗಳನ್ನ ಕರೆಕ್ಟ್ ಆಗಿ ವೆರಿಫಿಕೇಶನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಸೆಕೆಂಡ್ ಪ್ರಶ್ನೆ ಬಂದ್ಬಿಟ್ಟು, ನಾನು ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಒಂದ್ ವೇಳೆ ರಿಜೆಕ್ಟ್ ಆದ್ರೆ ನಾನು ಏನ್ ಮಾಡಬಹುದು ಅಂತ ಕೇಳ್ತೀನಿ. ಏನು ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ನೆಕ್ಸ್ಟ್ ಇಯರ್ JDS ನಲ್ಲಿ ಯಾವಾಗ ರಿಕ್ರೂಟ್ಮೆಂಟ್ ಆಗಿರುತ್ತೆ ಸೊ ಆವಾಗ ನೀವು ಅಪ್ಲಿಕೇಶನ್ ಹಾಕಿ ಮತ್ತೆ ಫಸ್ಟ್ ಪ್ರೊಸೆಸ್ ನಿಂದಾನೇ ಬರಬೇಕಾಗತ್ತೆ. ಅಂತ ಅಂದ್ರೆ ಫಸ್ಟ್ ಮೆರಿಟ್ ಲಿಸ್ಟ್, ಸೆಕೆಂಡ್ ಮೆರಿಟ್ ಲಿಸ್ಟ್, ಥರ್ಡ್ ಮೆರಿಟ್ ಲಿಸ್ಟ್, ಈ ರೀತಿಯಾಗಿ ನೀವು ಲಿಸ್ಟ್ಗಳ ಪ್ರಕಾರವಾಗಿನೇ ಬರಬೇಕಾಗತ್ತೆ. ನೀವು ಒಂದ್ ವೇಳೆ ರಿಜೆಕ್ಟ್ ಆದ್ರೆ ಇವಾಗ ಇರುವಂತಹ ಸೆಕೆಂಡ್ ಮೆರಿಟ್ ಲಿಸ್ಟ್ ಆಗಿರ್ಬೋದು, ಥರ್ಡ್ ಮೆರಿಟ್ ಲಿಸ್ಟ್ ಆಗಿರ್ಬೋದು, ಫೋರ್ತ್ ಮೆರಿಟ್ ಲಿಸ್ಟ್ ನಲ್ಲಿಯೂ ಕೂಡ ನಿಮಗೆ ಯಾವುದೇ ರೀತಿಯ ಚಾನ್ಸಸ್ ಇರೋದಿಲ್ಲ. ಒಂದ್ ವೇಳೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಜೆಕ್ಟ್ ಆದ್ರೆ ನೀವು ರಿಜೆಕ್ಟ್ ಅಂತಾನೆ ಕನ್ಸಿಡರ್ ಆಗುತ್ತೆ. ನಿಮ್ಮ ಒಂದು ಫಾರ್ಮ್ ಮೇಲೆ ಅವ್ರು ರಿಜೆಕ್ಟ್ ಅಂತ ಬರೆದು ಕೊಟ್ಟಿರ್ತಾರೆ. ರಿಜೆಕ್ಟ್ ಆಗಬಾರ್ದು ಅಂತ ಅಂದ್ರೆ ನಾವು ಕರೆಕ್ಟ್ ಆಗಿರುವಂತ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಾದ್ರೆ, ನಾವು ರಿಜೆಕ್ಟ್ ಆದ್ರೆ ಮುಂದೆ ಏನ್ ಮಾಡಬಹುದು ಅಂತ ಕೇಳ್ತಾ ಇದ್ರಾ. ಸೊ ನೋಡಿ ಫ್ರೆಂಡ್ಸ್, ಮುಂದೆ ನೀವು ಬೇರೆ ಬೇರೆ ಎಕ್ಸಾಮ್ಗಳಿಗೆ ಟ್ರೈ ಮಾಡಬಹುದು. ಆದ್ರೆ ಇವಾಗ ರೀಸೆಂಟ್ ಆಗಿ ಮತ್ತೆ ಮೆರಿಟ್ ಲಿಸ್ಟ್ ಗಳನ್ನ ಬಿಟ್ಟಾಗ ನೀವು ಸೆಲೆಕ್ಟ್ ಆಗುವಂತ ಚಾನ್ಸಸ್ ಇರೋದಿಲ್ಲ. ಇವಾಗ ಮತ್ತೆ ಗೌರ್ಮೆಂಟ್ ಎಕ್ಸಾಮ್ಗಳನ್ನ ಬಿಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಆಗಿ ರೈಲ್ವೆ ಎಕ್ಸಾಮ್ ಆಗಿರ್ಬೋದು, ನ್ಯಾಯಾಲಯದ ಎಕ್ಸಾಮ್ಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ಗಳು ಕೂಡ ಬಿಡ್ತಿರ್ತಾರೆ. ಸೊ ನಿಮ್ಮ ಒಂದು ಪರ್ಸೆಂಟೇಜ್ ಅಲ್ಲಿ ಚೆನ್ನಾಗಿದ್ರೆ, ನೀವು ಮ್ಯಾಥ್ಸ್ ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ರೆ ನೀವು ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ನೀವು ರೈಲ್ವೆ ಎಕ್ಸಾಮ್ಗಳಿಗೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆಯೇ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಗೆ ಎಕ್ಸಾಮ್ ಅವಶ್ಯಕತೆ ಇರೋದಿಲ್ಲ, ನೋ ಎಕ್ಸಾಮ್ ಅನ್ನೋ ಡಿಪಾರ್ಟ್ಮೆಂಟ್ಗಳು ಕೂಡ ಇರುತ್ತೆ. ಸೊ ಆ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಿ. ಮೂರನೇ ಪ್ರಶ್ನೆನ ಕೇಳ್ತಾ ಇದ್ರಾ, ಅಫೀಲ್ ಮಾಡಕ್ಕೆ ಬರತ್ತಾ ಅಂತ ಹೇಳಿ. ನಿಜವಾಗ್ಲೂ ಬರೋದಿಲ್ಲ. ಸೊ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಒಂದ್ ವೇಳೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆದ್ರೆ ನಿಮ್ಗೆ ಅಪೀಲ್ ಮಾಡುವಂತ ಆಪ್ಷನ್ ಇಲ್ಲ ಫ್ರೆಂಡ್ಸ್. ಯಾಕೆ ಅಂತ ಗೆ ನಿಮ್ಗೆ ಯಾವುದೇ ತರಹದ ಪರೀಕ್ಷೆ ಇಲ್ಲ, ಹಾಗಾಗಿನೇ ನೀವು ಯಾವ ಒಂದು ಕೋರ್ಟ್ಗೆ ಸಿಗುವುದಿಲ್ಲ. ಅದಕ್ಕಾಗಿನೇ ಯಾರು ಕೂಡ ಅಪೀಲ್ ಕೂಡ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿನೇ ಅಪೀಲ್ ಮಾಡೋದಕ್ಕಿಂತ ಮುಂಚೆನೆ ನಾವು ನಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಾವು ಅಲ್ಲಿ ಸೆಲೆಕ್ಟ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ತುಂಬಾ ಜನರಿಗೆ ಸ್ಟೂಡೆಂಟ್ಗೆ ಡೌಟ್ ಇದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾಕೆ ರಿಜೆಕ್ಟ್ ಆಗ್ತೀವಿ ಮೇಡಮ್ ಪ್ಲೀಸ್ ಹೇಳಿ ಅಂತ ಹೇಳ್ತಾ ಇದ್ದಾರೆ.
ನೋಡಿ ಅದಕ್ಕೆ ಕಾರಣನೇ ನೀವಾಗಿರ್ತೀರಾ. ಯಾಕಂತ ಅಂದರೆ ನಾನು ಮೊದಲಿಗೆ ಹೇಳಿದ್ದೀನಿ, ನೀವು ಒಂದು ಅಪ್ಲಿಕೇಶನನ್ನು ಹಾಕುವಾಗ ಕೇವಲ ನಿಮ್ಮ ಒಂದು ಫೋಟೋ ಆಗಲಿ, ಸಿಗ್ನೇಚರ್ ಆಗಲಿ, ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಆಗಲಿ ನಿಮ್ಮ ಒಂದು ಕೇವಲ ಪರ್ಸೆಂಟೇಜ್ ಮಾತ್ರನೇ ಮೆನ್ಷನ್ ಮಾಡಿರ್ತೀರಾ. ಓಕೆನಾ? ಫಾರ್ ಎಕ್ಸಾಂಪಲ್ ಆಗಿ ನೀವು ನಿಮ್ಮ ಪರ್ಸೆಂಟೇಜನ್ನು 95 ಅಂತ ಮೆನ್ಷನ್ ಮಾಡಿದ್ದೀರಾ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ನಲ್ಲಿ ನಿಮಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಒರಿಜಿನಲ್ ಆಗಿನೇ ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ಒಂದು ವೇಳೆ ನೀವು ಕಾಲೇಜ್ ಮಾಡ್ತಾ ಇದ್ರೆ ಕಾಲೇಜ್ನಲ್ಲಿಯೂ ಕೂಡ ಈಗಲೇ ಹೇಳಿ ಇಟ್ಬಿಡಿ, ನಾನು GDSನಲ್ಲಿ ಸೆಲೆಕ್ಟ್ ಆಗಿದ್ದೀನಿ, ನನ್ನ ಒಂದು ಡಾಕ್ಯುಮೆಂಟ್ಗಳು ಬೇಕು ಅಂತ ಹೇಳಿ. ಅವರು ಅದಕ್ಕೆ ತಕ್ಕಂತಹ ಒಂದು ವ್ಯವಸ್ಥೆನ ಮಾಡ್ತಾರೆ ಫ್ರೆಂಡ್ಸ್. ಸೊ ಆವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಒಂದು ವೇಳೆ ನಿಮ್ಮ ಹೆಸರಿನಲ್ಲಿ ಏನಾದರೂ ಬದಲಾವಣೆ ಇದ್ದರೆ ನಿಮ್ಮ ಅಪ್ಲಿಕೇಶನನ್ನು ಕೂಡ ನೋಡ್ತಾರೆ. ಸೊ ಅಪ್ಲಿಕೇಶನ್ನಲ್ಲಿ ಹೆಸರು ಬದಲಾವಣೆ ಇದೆ, ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ನಲ್ಲಿಯೂ ಕೂಡ ನಿಮ್ಮ ಒಂದು ಹೆಸರು ಬದಲಾವಣೆ ಇದೆ, ಅಥವಾ ಮಿಸ್ ಮ್ಯಾಚ್ ಆಗಿರ್ಬೋದು, ಹಾಗೆಯೇ ಅಡ್ರೆಸ್ ಪ್ರೂಫ್ನಲ್ಲಿ ಏನಾದರೂ ಮಿಸ್ ಮ್ಯಾಚ್ ಆಗಿರ್ಬೋದು, ಅಥವಾ ನೀವು ತಪ್ಪಾಗಿ ನಿಮ್ಮ ಒಂದು ಪರ್ಸೆಂಟೇಜನ್ನು ಅಪ್ಲೋಡ್ ಮಾಡಿರ್ಬೋದು. ಆವಾಗ ಅವರು ನಿಮ್ಮ ಒಂದು ಒರಿಜಿನಲ್ ಕಾಪಿಯನ್ನು ನೋಡಿಬಿಟ್ಟು ಅವರು ಅಲ್ಲಿ ಫೈನಲೈಸ್ ಮಾಡ್ತಾ ಇರ್ತಾರೆ. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಆ ಟೈಮ್ನಲ್ಲಿ ನೀವು ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ಸ್ಟೂಡೆಂಟ್ಗಳು ತುಂಬ ರಿಜೆಕ್ಟ್ ಆಗ್ತಾರೆ. ಕೆಲವೊಂದು ಸ್ಟೂಡೆಂಟ್ಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದಿಲ್ಲ, ಹೆದರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗದೇ ಇದ್ದರೆ ಅಲ್ಲೂ ಕೂಡ ಅವ್ರು ರಿಜೆಕ್ಟ್ ಆಗಿನೇ ಕನ್ಸಿಡರ್ ಆಗ್ತಾರೆ. ಇನ್ನು ಲಾಸ್ಟ್ ಪ್ರಶ್ನೆ ಬಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದೀರಾ, ಒಂದು ವೇಳೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸೆಲೆಕ್ಟ್ ಆದರೆ ಮುಂದಿನ ಪ್ರೊಸೆಸ್ ಏನಿರುತ್ತೆ ಅಂತ ಹೇಳಿ. ನೋಡಿ, ಮುಂದೆ ನೀವು ಜಾಯ್ನಿಂಗ್ ಲೆಟರನ್ನು ಕೊಡ್ತಾರೆ. ಹೌದು, ಒಂದು ವೇಳೆ ನೀವು ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗಿಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ಕೊಂಡಿದ್ದೀರಾ, ಅದಾದ ನಂತರ ನಿಮ್ಮ ಒಂದು ಅಲ್ಲಿ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಒಂದು ಇಮೇಲ್ ಅಂತಂದರೆ ನಿಮ್ಮ ಇಮೇಲ್ ಐ ಡಿಯನ್ನು ಕರೆಕ್ಟಾಗಿ ಕೊಟ್ಟಿರ್ತೀರ ಅಲ್ವಾ. ಸೊ ಆ ಇಮೇಲ್ ಐ ಡಿಗೆ ಒಂದು ಮೆಸೇಜ್ ಬರುತ್ತೆ, ಅಥವಾ ನಾರ್ಮಲ್ ಆಗಿ ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿ. ಸೊ ಆವಾಗ ಆ ಒಂದು ಮೆಸೇಜನ್ನು ನೋಡಿಬಿಟ್ಟು ಮತ್ತೆ ನಿಮಗೆ ಮತ್ತೆ ಒಂದು 2-3 ದಿನ ಆದಮೇಲೆ ಮತ್ತೊಂದು ಮೆಸೇಜ್ ಬರುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಾ, ನಿಮಗೆ ಒಂದು ಜಾಯ್ನಿಂಗ್ ಲೆಟರನ್ನು ತೆಗೆದುಕೊಂಡು ಹೋಗಿ ಅಂತ ಬರ್ಬೋದು. ಇಲ್ಲ ಅಂತ ಅಂದರೆ ಡಿಪಾರ್ಟ್ಮೆಂಟಿಗೆ ಬಂದು ಒಂದ್ಸಲ ಭೇಟಿಯಾಗಿ ಅಂತ ಕೂಡ ಬರ್ಬೋದು. ಸೊ ಆವಾಗ ನೀವು ಆ ಮೆಸೇಜ್ಗೆ ತಕ್ಕ ಹಾಗೆ ರಿಪ್ಲೈಯನ್ನು ಕೊಟ್ಬಿಟ್ಟು ನೀವು ನಿಮ್ಮ ಒಂದು ಜಾಯ್ನಿಂಗ್ ಲೆಟರನ್ನು ತೆಗೆದುಕೊಂಡು ಹೋದರೆ ನಿಮಗೆ ಏಪ್ರಿಲ್ ಅಥವಾ ಮೇನಲ್ಲಿನೇ ನಿಮ್ಮ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಒಂದು ಕೇವಲ ಒಂದು ಟ್ರೈನಿಂಗ್ ಆಗಿ ಕೊಡ್ಬೋದು, ಬೇಸಿಕ್ ಆಗಿ ಟ್ರೈನಿಂಗನ್ನು ಕೊಡ್ತಾರೆ. ಅದಾದ ನಂತರ ನಿಮ್ಮೊಂದು ಸೆಲೆಕ್ಷನ್ ಅಲ್ಲಿ ಆಗಿದ್ರೆ ನೀವು ಆರಾಮವಾಗಿ ಜಾಬ್ ಕೂಡ ಮಾಡ್ಬೋದು. ಸೊ ಈ ರೀತಿಯಾಗಿ ಯಾರು ಸೆಲೆಕ್ಟ್ ಆಗಿರ್ತಾರೆ ಅವರ ಒಂದು ಪ್ರೊಸೆಸ್ ಇರುತ್ತೆ. ವಿಡಿಯೋದಲ್ಲಿ ನಿಮ್ಮ ಒಂದು ಡೌಟ್ಗಳಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಮತ್ತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಮೆಸೇಜ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಖಂಡಿತವಾಗಲಿ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಹೋದ್ರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಒಂದು ಚಾನೆಲ್ನಲ್ಲಿ ಇಷ್ಟಪಟ್ಟಂಥ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳಾಗಿರ್ಬೋದು, ಹಾಗೆಯೇ ಎಲ್ಲ ತರಹದ ಮಾಹಿತಿಗಳು ಸಿಗುತ್ತೆ. ಹಾಗಾಗಿ ಚಾನೆಲ್ನ ಕನೆಕ್ಟ್ ಆಗಿರಿ ಫ್ರೆಂಡ್ಸ್. ಮುಂದೆ ಸಿಗೋಣ, ಅಲ್ಲಿವರೆಗೂ ಬಾಯ್.